ಇನ್ನು ದಿನೇ ದಿನೇ ಜೋರಾಗ್ತಾ ಇದೆ ಬಿಡದಿಯ ಟೌನ್ಶಿಪ್ನ ಜಟಾಪಟಿ. ಮತ್ತೊಂದು ಹೋರಾಟಕ್ಕೆ ಸಜ್ಜಾಗಿದೆ ಈಗ ಬಿಡದಿ ಭಾಗದ ರೈತರು. ಅಪ್ಪಿಕೋ ಚಳುವಳಿ ನಡೆಸೋದಕ್ಕೆ ಮುಂದಾಗಿದ್ದಾರೆ ಬಿಡದಿ ಭಾಗದ ರೈತರು. ಟೌನ್ಶಿಪ್ನ ವಿಚಾರ ದಿನೇ ದಿನೇ ಜೋರಾಗ್ತಾ ಇದೆ ಈಗ. ಅಪ್ಪಿಕೋ ಚಳುವಳಿ ನಡೆಸೋದಕ್ಕೆ ಮುಂದಾಗಿದ್ದಾರೆ ಬಿಡದಿ ಭಾಗದ ರೈತರು. ಮಕ್ಕಳಂತೆ ಮರಗಳನ್ನ ಬೆಳೆಸಿದ್ದೀವಿ, ಕಡಿಯೋದಕ್ಕೆ ಬಿಡೋದಿಲ್ಲ, ಮರಗಳನ್ನ ತಬ್ಬಿ ಮರ ಕಡಿಯಲು ಬಿಡಲ್ಲ ಅಂತ ಸಂದೇಶವನ್ನ ಕೊಡ್ತಾರೆ. ಇವತ್ತು ಇಂದು ಮರ ಅಪ್ಪಿಕೋ ಚಳವಳಿ ಮಾಡ್ತಾ ಇದ್ದಾರೆ ರೈತರು. ಟೌನ್ಶಿಪ್ ಆದ್ರೆ 15 ಲಕ್ಷ ಮರಗಳಿಗೆ ಕೊಡಲಿ ಪೆಟ್ಟು ಬೀಳುತ್ತೆ. ಬೆಳಗ್ಗೆ 10 ಗಂಟೆಗೆ ಭೈರಮಂಗಲದಿಂದ ಬನ್ನಿಗಿರಿಗೆ ಪಾದಯಾತ್ರೆ ಹೋಗ್ತಾರೆ. ಬನ್ನಿಗಿರಿ ಗ್ರಾಮದಲ್ಲಿ ರೈತರಿಂದ ಅಪ್ಪಿಕೋ ಚಳವಳಿ ಆಗುತ್ತೆ. ಪಾದಯಾತ್ರೆ ಮುಖೇನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಇದರ ಜೊತೆಗೆ ಈಗಾಗಲೇ ಹೋರಾಟ ನಿನ್ನೆ ಕೂಡ ದೊಡ್ಡ ಮಟ್ಟದಲ್ಲೇ ಹೋರಾಟ ಮಾಡಿದ್ರು. ಕುಮಾರಸ್ವಾಮಿ ಕೂಡ ಸಾಥ್ ಕೊಟ್ಟಿದ್ರು ಈ ಹೋರಾಟಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಗೌಡ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಪ್ರವೀಣ್ ಗೌಡ, ನೋಡ್ತಾ ಇದ್ದೀವಿ ಬಿಡದಿಯ ಟೌನ್ಶಿಪ್ನ ಜಟಾಪಟಿ ದಿನೇ ದಿನೇ ಜೋರಾಗ್ತಾ ಇದೆ. ಇವತ್ತು ಅಪ್ಪಿಕೋ ಚಳವಳಿಯನ್ನ ಮಾಡ್ತಾರೆ ಪಾದಯಾತ್ರೆ ಮುಖಾಂತರ. ಅಪ್ಡೇಟ್ಸ್ ಕೊಡೋದಾದ್ರೆ? ಖಂಡಿತ ಶಿವಕುಮಾರ್, ಬಿಡದಿ ಟೌನ್ಶಿಪ್ ನ ಜಟಾಪಟಿ ದಿನಕ್ಕೆ ಜೋರಾಗ್ತಾ ಇರುವಂತದ್ದು. ನಿನ್ನೆ ತಾನೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಬೈಮಂಗಲಗಿ ಗ್ರಾಮಕ್ಕೆ ಬಂದು ರೈತರನ್ನ ಉದ್ದೇಶಿಸಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಇವತ್ತು ಮತ್ತೊಂದು ಹೋರಾಟಕ್ಕೆ ಬೈಮಂಗಲ ಟೌನ್ಶಿಪ್ ವ್ಯಾಪ್ತಿಯ ವಿರೋಧ ಪಡಿಸುವಂತ ರೈತರು ಮುಂದಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಅಪ್ಪಿಕೋ ಚಳವಳಿ ನಡೆಸೋಕೆ ರೈತರು ಮುಂದಾಗಿರುವಂತದ್ದು. ಏನು ಟೌನ್ಶಿಪ್ ಯೋಜನೆ ಆದಂತ ಸಂದರ್ಭದಲ್ಲಿ 2 ಪಂಚಾಯತಿಂದ ಸುಮಾರು 15 ಲಕ್ಷಕ್ಕೂ ಹೆಚ್ಚು ಮರಗಳ ಮಾರಣ ಹೋಮ ಆಗುತ್ತೆ. ಹಾಗಾಗಿ ನಾವು ಮರಗಳನ್ನ ಮಕ್ಕಳಂತೆ ಸಾಕಿದೀವಿ, ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಮರಗಳನ್ನ ಕಡಿಯೋದಕ್ಕೆ ಬಿಡಲ್ಲ ಅಂತೇಳಿ ಘೋಷಣೆಯನ್ನು ಕೂಗಿ ಇವತ್ತು ರೈತರು ವಿಶೇಷವಾಗಿ ಅಪ್ಪಿಕೋ ಚಳವಳಿ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಏನು ಬೈರಮಂಗಲ ಗ್ರಾಮದಲ್ಲಿ ಪ್ರತಿಭಟನೆ ನಡೀತಾ ಇರುವಂತ ಸ್ಥಳದಿಂದ ಬನ್ನಿಗಿರಿ ಗ್ರಾಮದವರು ಕೂಡ ಪಾದಯಾತ್ರೆಯನ್ನು ನಡೆಸ್ಕೊಂಡು ಹೋಗಿ ಅಲ್ಲಿ ಏನೋ ಬನ್ನಿಗಿರಿ ಗ್ರಾಮದಲ್ಲಿರುವಂತ ಸಾವಿರಾರು ಮರಗಳನ್ನ ಏನು ಪ್ರತಿಭಟನೆಯಲ್ಲಿ ಭಾಗಿಯಾದ ರೈತರುಗಳು ಹೋಗಿ ಅಲ್ಲಿ ಮರಗಳನ್ನ ಅಪ್ಕೊಳ್ಳೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ಯೋಜನೆಗೆ ನಾವು ಒಪ್ಪೋದಿಲ್ಲ, ನಾವು ನಮ್ಮ ಮರಗಳನ್ನ ಕಡಿಯೋದಕ್ಕೆ ಬಿಡೋದಿಲ್ಲ, ಮಕ್ಕಳಂತೆ ಮರಗಳನ್ನ ಸಾಕಿದಿವಿ, ಹಾಗಾಗಿ ನಾವು ಮರಗಳನ್ನ ಕಡಿಯೋದಕ್ಕೆ ಬಿಡೋದಿಲ್ಲ ಅಂತೇಳಿ ಘೋಷಣೆಯನ್ನ ಕೂಗಿವತ್ತು ಪಾದಯಾತ್ರೆ ಮುಖಾಂತರ ಬನ್ನಿಗಿರಿ ಗ್ರಾಮಕ್ಕೆ ಹೋಗಿ ಅಪ್ಪಿಕೋ ಚಳವಳಿ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಸುಮಾರು 1.5 ಕಿಲೋಮೀಟರ್ ವರೆಗೂ ಕೂಡ ಪಾದಯಾತ್ರೆ ಮಾಡುವಂತದ್ದು. ಬೆಳಗ್ಗೆ 10 ಗಂಟೆಗೆ ಬೈರಮಂಗಲ ಗ್ರಾಮದಿಂದ ಬನ್ನಿಗಿರಿ ಗ್ರಾಮದವರೆಗೂ ಕೂಡ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ಅಲ್ಲಿ ಮರಗಳನ್ನ ಅಪ್ಕೊಳ್ಳೋದ್ರ ಮುಖಾಂತರ ಅಪ್ಪಿಕೋ ಚಳವಳಿ ಮಾಡಬೇಕು ಅಂತೇಳಿ ರೈತರು ಮುಂದಾಗಿರುವಂತದ್ದು. ಬಹಳ ಪ್ರಮುಖವಾಗಿ ದಿನದಿಂದ ದಿನಕ್ಕೆ ಬಿಡದಿ ಟೌನ್ಶಿಪ್ ನ ಜಟಾಪಟಿ ಜೋರಾಗ್ತಾ ಇರುವಂತದ್ದು. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಪ್ರವೀಣ್.